ರಾಜ್ಯ ಕಾಂಗ್ರೆಸ್ ಅಧಿಕಾರ ಶೇರಿಂಗ್ ಒಪ್ಪಂದ ಕುರಿತು ಕಾಂಗ್ರೆಸ್ನವರೇ ಸ್ಪಷ್ಟಪಡಿಸಬೇಕು. ಮಹೇಶ್ ತೆಂಗಿನಕಾಯಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಶೇರಿಂಗ್ ಒಪ್ಪಂದ ಕುರಿತು ಕಾಂಗ್ರೆಸ್ನವರೇ ಸ್ಪಷ್ಟಪಡಿಸಬೇಕು. ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಅವರೇ ಇದರ ಬಗ್ಗೆ ಹೇಳಬೇಕು ಎಂದು ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ಇದರಲ್ಲಿ ನಮ್ಮದೇನು ರೂಲ್ ಬರುವುದಿಲ್ಲ. ಸದ್ಯ ಕಾಂಗ್ರೆಸ್ನಲ್ಲಿನ ಒಳ ಘಟನೆಗಳನ್ನು ನೋಡಿದರೆ ಡಿಸಿಎಂ ಬಹಳ ಸ್ಪಷ್ಟವಾಗಿದ್ದಾರೆ ಅನ್ನಿಸುತ್ತೆ. ಅನೇಕ ಸಂದರ್ಭದಲ್ಲಿ ಅಧಿಕಾರ ಶೇರಿಂಗ್ ಬಗ್ಗೆ ಡಿಸಿಎಂ ಅವರು 2.5 ವರ್ಷ, ಸಿದ್ದರಾಮಯ್ಯ ಅವರು ಉಳಿದ ಸಮಯ ನನಗೆ ಅಂತ ಈ ಹಿಂದಿನಿಂದಲೂ ಹೇಳುತ್ತಾ ಬಂದಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರು 1.5 ವರ್ಷ ಅಧಿಕಾರ ಪೂರೈಸಿದ್ದಾರೆ. ಇನ್ನೊಂದು ವರ್ಷ ಡಿಕೆಶಿ ಅವರು ಕಾಯುತ್ತಾರೋ ಅಥವಾ ಇಲ್ವೋ ಅನ್ನೋದು ಅವರಿಗೆ ಗೊತ್ತು. ಈ ವಿಚಾರವಾಗಿ ಕಾಂಗ್ರೆಸ್ ರಾಜ್ಯ ಮುಖ್ಯಸ್ಥರೇ ಒಂದೊಂದು ಹೇಳಿಕೆ ನೀಡುತ್ತಿದ್ದಾರೆ. ಒಂದು ಕಡೆ ಡಿಕೆಶಿ ಒಪ್ಪಂದದಾದರೆ ಅಂತಾರೆ, ಇನ್ನೊಂದು ಕಡೆ ಸಿಎಂ ಅವರು ಅಂತಹ ಒಪ್ಪಂದವೇನೂ ಇಲ್ಲ ಅಂತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕರು ಜಿ ಪರಮೇಶ್ವರ್ ನಾವೇನ್ ಮಾಡೋಣ ಅಂತಾರೆ. ಆದರೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಗೊಂದಲ ಮೂಡಿರುವುದು ಸತ್ಯ ಎಂದು ಹೇಳಿದರು. ಹಾಸನದಲ್ಲಿ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶ ವಿಚಾರದಲ್ಲಿ ಕಾಂಗ್ರೆಸ್ನವರು ಯಾವ ಪುರುಷಾರ್ಥಕ್ಕಾಗಿ ಸಮಾವೇಶ ಮಾಡುತ್ತಿದ್ದಾರೆ ಗೊತ್ತಾಗುತ್ತಿಲ್ಲ. ಸಮಾವೇಶ ಬಗ್ಗೆ ಸ್ಪಷ್ಟನೆ ನೀಡುವ ಕೆಲಸವನ್ನ ಕಾಂಗ್ರೆಸ್ ಮಾಡುತ್ತಿಲ್ಲ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಗೆದ್ದಿದ್ದೇವೆ ಅಂತ ಸಮಾವೇಶ ಮಾಡುತ್ತಿದ್ದಾರೋ. ಉತ್ತರ ಪ್ರದೇಶ ಸೇರಿ ಅಸ್ಸಾಂನಲ್ಲಿ ನಡೆದ ಬೈ ಎಲೆಕ್ಷನ್ ಎಲ್ಲವನ್ನ ಬಿಜೆಪಿ ಗೆಲುವ ಸಾಧಿಸಿದೆ. ಬೈ ಎಲೆಕ್ಷನ್ನಲ್ಲಿ ಆಡಳಿತ ಪಕ್ಷ ಗೆಲುವು ಸಹಜ. ರಾಜ್ಯದ ಪಕ್ಷದಲ್ಲಿಯೂ ಮಹಾರಾಷ್ಟ್ರ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಎಲ್ಲಿದೆ ಅನ್ನೋದು ರಾಜ್ಯ ಕಾಂಗ್ರೆಸ್ ಸರ್ಕಾರ ನೋಡಬೇಕು ಎಂದು ಹೇಳಿದರು. ಸಂತೋಷ್ ಮಿದಾರ್, NKS Steve 4 ನ್ಯೂಸ್, ಹುಬ್ಬಳ್ಳಿ. ಇದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ಇದೆ, ಅದನ್ನ ಅವರೇ ಸ್ಪಷ್ಟೀಕರಣ ಮಾಡೋದು. ಯಾಕಂದ್ರೆ ಒಪ್ಪಂದ ಆಗೈತೆ ಇಲ್ಲೋ ಅನ್ನುವಂಥದನ್ನ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ರಾಹುಲ್ ಗಾಂಧಿ ಅವರೇ ಸ್ಪಷ್ಟೀಕರಣ ಕೊಡಬೇಕಾಗಿತ್ತು. ನಮ್ದೇನ್ ರೋಲ್ ಇರುವಂತದ್ದಿಲ್ಲ. ಆದರೆ ಇವತ್ತಿಂದ ಇವನ್ನೆಲ್ಲಾ ಘಟನಾವಳಿಗಳನ್ನ ಗಮನಿಸಿದಾಗ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿದ್ದಾರೆ. ಅವರು ಅನೇಕ ಸಂದರ್ಭದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ನಮ್ದು ಹೊಂದಾಣಿಕೆ ಆಗಿದ್ದು 2.5 ವರ್ಷ ಆದ್ಮೇಲೆ ಬಿಟ್ಟು ಕೊಡ್ಬೇಕಂತಕ್ಕಂಥ ಹೇಳಿದ್ದಾರೆ. ಹಂಗಂದ್ರೆ 1.5 ವರ್ಷ ಆಯ್ತು ಹೆಚ್ಚು ಕಮ್ಮಿ. 1 ವರ್ಷ ಚಲೋ ಮೋಸ್ಟ್ಲಿ ಕಾಯ್ತಿರ್ಬೋದು ಅವರು, ಅಥವಾ 2 ವರ್ಷಕ್ಕೆ ಕಾಯ್ತಾರೋ ಗೊತ್ತಿಲ್ಲ. ಅವ್ರವ್ರ ಪಾರ್ಟಿ ಒಳಗೆ ಅವರು ತೀರ್ಮಾನ ಮಾಡಿದ್ದಾರೆ. ಆದ್ರೆ ಒಂದೊಂದು ಸ್ಪಷ್ಟ ಆಗ್ತಾ ಇದೆ. ಇವತ್ತಿನ ನಿನ್ನೆಯ ಘಟನಾವಳಿಗಳನ್ನ, ಇವತ್ತಿನ ಘಟನಾವಳಿಗಳನ್ನ ನೋಡಿದಾಗ ಪರಮೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು, ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಒಪ್ಪಂದ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರ. ಒಂದ್ ಕಡೆ ಸಿದ್ದರಾಮಯ್ಯ ಇಲ್ಲ ನಾನಾ 5 ವರ್ಷ ಅಂತ ಅನ್ನುವಂಥದ್ದು ಹೇಳ್ತಾರ. ಒಂದ್ ಕಡೆ ಹಿರಿಯರಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡ ಹಂಗ ನಾವ್ ಇದಕ್ಕೆ ಅನ್ನುವಂತ ಮಾತನ್ನ ಇವತ್ತು ಮಾತಾಡುವಂಥದ್ದನ್ನ ಮಾಡಿದ್ದಾರೆ. ಒಂದು ಸ್ಪಷ್ಟತೆ ಇದೆ, ಗೊಂದಲ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ನಲ್ಲಿ ಇವತ್ತು ಇರುವಂತದ್ದು ಅಂತಾರೆ. ಬಹಳ 100% ಸತ್ಯ. ಅದನ್ನ ಶೇರಿಂಗ್ ಮಾಡ್ತಾರೋ ಅಥವಾ ಅವ್ರನ್ನ ಕೆಳಗಿಳಿಸ್ತಾರೋ ಏನ್ ಮಾಡ್ತಾರೋ ಅಂತಾರೆ ಮುಂದಿನ ದಿನಗಳಲ್ಲಿ ಕಾರಣವಾಗ್ತದೆ. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ ಸಜ್ಜಾಗಿದೆ ನೋಡಿ. ಇವತ್ತು ಇದೊಂದು ಬಹಳ ವಿಚಿತ್ರವಾಗಿರ್ತಕ್ಕಂಥ ಸಂಗತಿ. ಯಾವ ಕಾರಣಕ್ಕಾಗಿ, ಯಾವ ಪುರುಷಾರ್ಥಕ್ಕಾಗಿ ಇವರು ಸಮಾವೇಶ ಮಾಡ್ತಾರೆ ಅನ್ನೋದನ್ನ ಇನ್ನೂವರೆಗೂ ಸ್ಪಷ್ಟ ಇಲ್ಲ. ಏನು ಬೈ ಎಲೆಕ್ಷನ್ ಆಗೈತೆ ಅಂತ ಗೆದ್ಬಿಟ್ರೆ ಏನ್ ಜಗತ್ತ ಏನ್ ಆಳ್ದಂಗ ಆಗ್ತದೆ, ಅದು ಸ್ಪಷ್ಟ ಮಾಡ್ಲಿ. ಇವತ್ತು ಅಸ್ಸಾಂದಾಗ 5 ಕಡೆ ಬೈ ಎಲೆಕ್ಷನ್ ಆಯ್ತು, 5 ಕಡೆ ಬಿಜೆಪಿ ಗೆತ್ತು. ಉತ್ತರ ಪ್ರದೇಶದಲ್ಲಿ ಬೈ ಎಲೆಕ್ಷನ್ ಆಯ್ತು, ಎಲ್ಲ ಬಿಜೆಪಿನೂ ಗೆತ್ತು. ಅನೇಕ ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಬೈ ಎಲೆಕ್ಷನ್ಗಳಲ್ಲಿ ಆಡಳಿತ ಇರ್ತಕ್ಕಂಥ ಪಕ್ಷಗಳು ಸಾಮಾನ್ಯವಾಗಿ ಗೆಲ್ಲುವಂತ ರೂಢಿ ಐತಿ. ಕರ್ನಾಟಕದಲ್ಲಿ 3 ಬೈ ಎಲೆಕ್ಷನ್ಗಳಾಗಿದ್ದಾವೆ, 3 ಕಾಂಗ್ರೆಸ್ ಗೆದ್ದಿದೆ. ಹಾಗಂತ ಬಹಳ ದೊಡ್ಡ ಸಾಧನೆ ಮಾಡಿದಂತ ಕೇವಲ ಪಕ್ಕಕ್ಕೆ ನಮ್ಮ ಹಾಕೊಂಡಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನೈತಿ, ಕಾಂಗ್ರೆಸ್ ಹೀನಾಯ ಸ್ಥಿತಿಗೆ ಹೋಗುವಂತ ಪರಿಸ್ಥಿತಿಯನ್ನ ಇಡೀ ದೇಶದಲ್ಲಿ ಆಗಿರ್ತಕ್ಕಂಥದ್ದು ಮಾಡಿತ್ತು. ಏನೋ 1 3 ಸಲ ಗೆದ್ಬಿಟ್ವಿ ಅಂತ ಹೇಳಿ ಸಮಾವೇಶನೂ ಕೂಡ ಒಂದು ಆಂತರಿಕ ಕಚ್ಚಾಟ ಸಮಾವೇಶನೇ ಆಯ್ತು. ಇವತ್ತದು ಸಿದ್ದರಾಮಯ್ಯನವ್ರ ಹೆಸರಿನಲ್ಲಿ ಆಗ್ಬೇಕು ಅನ್ನೋಂಥದ್ದು ಸಿದ್ದರಾಮಯ್ಯರ ಪಂಗಡ ಹೇಳುತ್ತೆ. ಅದಿಲ್ಲ ಪಾರ್ಟಿ ಹೆಸರಿನಾಗ ಆಗ್ಬೇಕಂತೇಳಿ ಡಿ.ಕೆ. ಶಿವಕುಮಾರ್ ಅವರ ಟೀಮ್ ಹೇಳುವಂಥದ್ದನ್ನ ಮಾಡುತ್ತೆ. ಇನ್ನೊಂದಿಷ್ಟು ಇಲ್ಲ ಪಾರ್ಟಿ ಒಳಗೆ ತಗೊಂಡ್ಬರ್ರಿ ಅನ್ನೋಂಥದ್ದು. ಅದೇ ಒಟ್ಟು ಸಮಾವೇಶನೇ ಗೊಂದಲಮಯ ಐತಿ. ಹೀಗಾಗಿ ಅದಕ್ಕೆ ಯಾವ ರೀತಿಯಾಗಿ ಬಣ್ಣ ಮುಂದಿನ ದಿನಮಾನಗಳು ಪಡೆದುಕೊಳ್ತೈತಿ ಅನ್ನುವಂಥದ್ದನ್ನ ಕಾದು ನೋಡುವಂಥದ್ದಾಗತ್ತೆ. ಆದ್ರೆ ಈ ಸಮಾವೇಶ ಯಾಕೆ ಅನ್ನುವಂಥದ್ದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಉಳಿದಿರ್ತಕ್ಕಂಥವ್ರ ಎಲ್ರಿಗೂ ಉತ್ತರ ಕೊಡಬೇಕು. ಒಂದ್ ಕಡೆ ರಾಜ್ಯದಾಗ ಇವತ್ತು ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ ಇಲ್ಲ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ನುಡಿತಾ ಇದೆ. ಆರ್ಥಿಕವಾಗಿ ದಿವಾಳಿ ಎದ್ದಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದು ಮಾಹಿತಿ ಎಲ್ಲರಿಗೂ ಕೂಡ ಲಭ್ಯ ಆಗ್ತಾ ಇದೆ. ಒಂದು ರೋಡ್ ಹಾಕ್ಬೇಕಂತಂದ್ರೆ ಇವತ್ತು ಕಾಂಗ್ರೆಸ್ ಶಾಸಕರ ಕಡೆನ ಅನುದಾನ ಇಲ್ಲದಂತ ಪರಿಸ್ಥಿತಿ ಒಳಗೆ ಕಾಂಗ್ರೆಸ್ ಪಾರ್ಟಿ ಬಂದು ನಿಲ್ಲುವಂತದ್ದಾಗಿದೆ. ಅನೇಕ ಕಾಂಗ್ರೆಸ್ ಶಾಸಕರು ಮಾತಾಡ್ತಾರೆ, ನಮ್ಗೆ ಯಾವುದೇ ರೀತಿ ಅನುದಾನ ಬರ್ತಾ ಇಲ್ಲ, ಬಿಜೆಪಿ ಸರ್ಕಾರ ಒಳ್ಳೇದಿತ್ತು, ಈ ಸರ್ಕಾರ ಬಂದ್ರೆ ನಮ್ಗೆ ಏನು ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಅನೇಕನ ಕಾಂಗ್ರೆಸ್ ಹಿರಿಯರು ಮಾಡಿದಾರ. ಸನ್ಮಾನ್ಯ ರಾಜು ಕಾಗೆ ಅವರು ಎಲ್ಲಿ ಮಟ್ಟ ನಾ ರಾಜೀನಾಮೆ ಕೊಡ್ಬೇಕಾಗಿತ್ತು ಅನ್ನುವಂತ ಮಾತನ್ನು ಕೂಡ ರಾಜು ಕಾಗೆ ಅವರು ಹೇಳಿದ್ರೆ ನನಗೆ ನೆನಪಿಗೆ ಬರ್ತಾ ಇದೆ. ಹೀಗಾಗಿ ಇವತ್ತು ಸಮಾವೇಶ ಮಾಡೋ ಬದಲಿ
ಸರ್ಕಾರದ ಬಗ್ಗೆ ಡೆವಲಪ್ಮೆಂಟ್ ಹೆಂಗ್ ಆಗ್ಬೇಕು, ಹಣಕಾಸಿನ ವ್ಯವಸ್ಥೆ ಹೆಂಗ್ ಮುಂದಿಸ್ಕೋಬೇಕು, ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ರು ಅಂತಂದ್ರೆ ಒಂದು ಸಾರ್ಥಕವಾಗಿರ್ತಕ್ಕಂಥ ದಾಖಲೆ. ಅದನ್ನ ಬಿಟ್ಕೊಂಡು ನೀವು ಸಮಾವೇಶ ಮಾಡಿ ಯಾರಿಗೆ ಸಂದೇಶ ಕೊಡಕ್ಕೆ ಹೊಂಟ್ರೆ ಗೊತ್ತಿಲ್ಲ. ಒಂದ್ ಕಡೆ ಬಹುಶಃ ಅನ್ಸುತ್ತೆ ಸಮಾವೇಶ ಮಾಡೋ ಮುಖಾಂತರ ಡಿ ಕೆ ಶಿವಕುಮಾರ್ ಅವ್ರು ಅಪ್ಪರ್ ಹ್ಯಾಂಡ್ ಆಗ್ತಾರೋ ಅಂತ ಒಂದ್ ಕಡೆ ಅನ್ಸುತ್ತೆ. ಸಿದ್ದರಾಮಯ್ಯನವ್ರ ಅಪ್ಪರ್ ಹ್ಯಾಂಡ್ ಆಗತ್ತ, ಇದು ನಿಮ್ಮ ಅಪ್ಪರ್ ಹ್ಯಾಂಡ್ ಲೋವರ್ ಹ್ಯಾಂಡ್ ಮಾಡೋದ್ರಾಗ ರಾಜ್ಯವನ್ನ ದುರ್ಗತಿಗೆ ತಳ್ತಕ್ಕಂಥ ಕೆಲಸನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ. ಇನ್ನೊಂದು ವಿಚಾರ, ತಮ್ಮ ಪಕ್ಷದಲ್ಲಿ ಈಗ ಆಂತರಿಕ ಬಿಡಿದಾಟ ಒಂದು ಜೋರಾಗ್ತಿದೆ ಅಂತ ಕೇಳುತ್ತೆ. ಯಾಕಂದ್ರೆ 2 ದಿನಗಳಾಗಿರುವಂತೆ ನಾಳೆ ಟೀಮ್ ಒಂದು ಡೆಲ್ಲಿಗೆ ಹೋಗಿ ಟೀಮ್ ಬರ್ತಾ ಇದೆ. ಅದರ ಬೆನ್ನಲ್ಲೇ ಈಗ ರೇಣುಕಾಚಾರ್ಯ ಟೀಮ್ ಕೂಡ ಡೆಲ್ಲಿಗೆ ಹೋಗುತ್ತಿವೆ ಅಂತ ಹೇಳ್ತಾ ಇದೆ. ನೋಡಿ, ಇದೊಂದು ಪಕ್ಷದಲ್ಲಿ ಇರ್ತಕ್ಕಂಥ ಆಂತರಿಕ ಸಮಸ್ಯೆ ಐತಿ. ಈಗಾಗಲೇ ನಿನ್ನೆ ಇವತ್ತಿನ ಬೆಳವಣಿಗೆಗಳನ್ನ ನಾವು ನೋಡಿದಾಗ ಸಾಮಾನ್ಯ ಹಿರಿಯರ ಪಾಟೀಲ್